ನಮ್ಮ ಹೆಸರು ಏನಂತ ಬರ್ತಾ ಇದೆ? ಏನಂತ ಸರ್, ನಿಮ್ಮ ಕೊಠಡಿಯಲ್ಲಿ ಸಾಕ್ಷಿನಾಕ್ಷ ಪ್ರಕ್ರಿಯೆ ನಡೆದಿದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅಫಿಡೇವಿಟ್ ಅಲ್ಲೂ ಆ ಥರದ್ದು ಉಲ್ಲೇಖ ಆಗಿದೆ ಅಂತ. ಅಫಿಡೇವಿಟ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನಿನ್ನೆ ನನ್ನ ಗಮನಕ್ಕೆ ಬಂತು. ಅಫಿಡೇವಿಟ್ ಅಲ್ಲಿ ಉಲ್ಲೇಖ ಆಗಿದ್ದನ್ನ ಕೋರ್ಟ್ ಡೈರೆಕ್ಷನ್ ಕೊಟ್ಟೋದು ಎನ್ಕ್ವೈರಿ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆಮೇಲೆ ಅವ್ರೇನು ಹೇಳ್ತಾ ಇದ್ದಾರಲ್ಲ 24ನೇ ತಾರೀಕನ್ನು ನೋಡಿದೆ. ಅಫಿಡೇವಿಟಲ್ಲಿ 24ನೇ ತಾರೀಕು ನಾ ಕಚೇರಿಗೆ ಹೋಗಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮಗೂ ಅದಕ್ಕೇನು ನಂದು ವಿಕಾಸಸೌಧದಲ್ಲಿ ಇರ್ತಕ್ಕಂಥ ಕಚೇರಿ, ಅದು ಗೌರ್ಮೆಂಟ್ ಆಫೀಸು. ಅಲ್ಲಿ ಸಾಕಷ್ಟು ಜನ ಬರ್ತಾರೆ, ಶಾಸಕರು ಬರ್ತಾರೆ, ಅಲ್ಲಿ ಕುಂದಿರ್ತಾರೆ, ಹೋಗ್ತಾರೆ. ನಾನು ಇಲ್ಲದೆ ಇದ್ದಾಗೂ ಕೂಡ ಅನೇಕ ಜನ ಶಾಸಕರು ಬರ್ತಾರೆ, ಅಲ್ಲಿ ಬರ್ತಾರೆ, ಕೂಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಅದಕ್ಕೆ ನನಗೂ ಅದಕ್ಕೇನು ಸಂಬಂಧ ಇಲ್ಲ. ಸರ್, ಎಸ್ಐಟಿಯಲ್ಲಿರುವಂತ ಆರೋಪಿ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿ ವೈದ್ಯಕೀಯ ಶಿಕ್ಷಣ ಸಚಿವರ ಸಭೆಯಲ್ಲಿ ಸಭೆ ಮಾಡಲಾಗಿದೆ. ಸಿಸಿಟಿವಿ ಫುಟೇಜ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ನಾನು ಓದಿದ ಪ್ರಕಾರ ಈ ಆಫೀಸಲ್ಲಿ ಒಂದು ಸಭೆ ಆಗಿದೆ, ನಾನು ಯಾರು ಮೀಟ್ ಮಾಡಿದ್ದೀನಿ ಯಾರಿಗೋ, ಹಾಗಾಗಿ ನೀವು ಅದನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ನಾನು ಯಾರಿಗೋ ಮೀಟ್ ಮಾಡಿದ್ದೀನಿ, ಹಾಗಾಗಿ ಅದು ವಾಟ್ಸಪ್ ಚಾಟ್ ಅವರು ಅಂತ ಹೇಳಿದ್ದಾರೆ. ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಅಂತ ಹೇಳಿಲ್ಲ, ಆ ಕಚೇರಿ ಅಂತ ಹೇಳಿದ್ದಾರೆ. ಅದು ಎನ್ಕ್ವೈರಿ ಆಗಲಿ. ಗೊತ್ತಿಲ್ಲ, ನಾನು ಯಾಕೆ ಸಿಸಿಟಿವಿ ಫುಟೇಜ್ ನೋಡಕ್ ಹೋಗ್ಲಿ, ನನಗೆ ಗೊತ್ತೇ ಇಲ್ಲ. ಅದು ಸರ್ ನಿಮ್ಮ ಕಚೇರಿಯಲ್ಲೇ ಅಲ್ವಾ ಸರ್? ನನ್ನ ಕಚೇರಿ ಅಂದ್ರೆ ಅದು ವಿಕಾಸಸೌಧ, ಅದು ನನ್ನ ಪ್ರೈವೇಟ್ ಆಫೀಸ್ ಅಲ್ಲ, ಅದು ವಿಕಾಸಸೌಧ. ಅಲ್ಲಿ ಬಹಳ ಜನ ಬರ್ತಾರೆ, ಹೋಗ್ತಾರೆ. 100% ನೋಡಿ, ಅವತ್ತಿನ ದಿನ ಅವ್ರೇನು ಕ್ಲೇಮ್ ಮಾಡ್ತಾರೆ, ನಾನು ಆಫೀಸ್ಗೆ ಹೋಗಿಲ್ಲ. ಅವತ್ತು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಆಫೀಸ್ಗೆ ಹೋಗಿಲ್ಲ. ಹಾಗಾಗಿ ನನಗೆ ಗೊತ್ತೇ ಇಲ್ಲ, ನನಗೆ ಐಡಿಯಾನೇ ಇಲ್ಲ. ನಾನು ನಿಮ್ಮ ಚಾನಲ್ ಅಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿರೋದು ಈ ರೀತಿ ಆಗಿದೆ ಅಂತ. ಹಾಗಾಗಿ ಅದಕ್ಕೂ ನನಗೇನು ಸಂಬಂಧ ಇದೆ? ಕಚೇರಿಯಲ್ಲಿ ನಡೆದಿದ್ರೆ ಅದು ಎನ್ಕ್ವೈರಿ ಆಗಲಿ, ಯಾರಿದ್ರು ಏನಿದ್ರು ಎನ್ಕ್ವೈರಿ ಆಗಲಿ. ನಾನಂತೂ ಅವತ್ತಿನ ದಿನ ಹೋಗಿಲ್ಲ. ನನ್ನ ಗಮನಕ್ಕೆ ಬಂದಿದ್ದು ನಿನ್ನ ಮಾಧ್ಯಮದಲ್ಲಿ ನೋಡಿದ ಮೇಲೆ ಗಮನಕ್ಕೆ ಬಂದಿದ್ದೆ. ನೋಡಿ, ಮೀಟಿಂಗ್ ಅಲ್ಲ, ಅಲ್ಲಿ ನಾನು ಇಲ್ಲದೆ ಇದ್ದಾಗ ಯಾರೋ MLAs ಬರ್ತಾರೆ, ಹೋಗ್ತಾರೆ. ಮೀಟಿಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಮಾಧ್ಯಮದಲ್ಲಿ ಇಲ್ಲ, ನಾನು ನಿನ್ನ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಕಚೇರಿಯಲ್ಲಿ ಕೇಳಿದೆ ಏನಾಗಿದೆ ಅಂತ. ಅವ್ರೇನು ಹೇಳಿದ್ರು, ಇಲ್ಲ ಆ ರೀತಿ ಏನು ಮೀಟಿಂಗ್ ಆಗಿಲ್ಲ, ಯಾರೋ MLAs ಕೆಲವು ಜನ ಬಂದಿದ್ರು, ಹೋಗಿದ್ರು ಅಷ್ಟೇ, ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ. ನೀವು ಇಲ್ಲದೆ ಇದ್ದಾಗೂ ಕೂಡ ಕೆಲವು ಜನ ಬರ್ತಾರೆ, ಸುಮ್ಮನೆ ಕೇಳ್ತಾರೆ ಇದಾರಂತ. ಇಲ್ಲ ಅಂದ್ರೆ ಒಂದು 5 ನಿಮಿಷ ಕುಂತು ಯಾರ ಜೊತೆ ಮಾತಾಡ್ತಾ ಇರ್ತಾರೆ, ಹೋಗ್ತಾರೆ ಅಷ್ಟೇ, ನಮಗೇನು ಗೊತ್ತಿಲ್ಲ. ಸರ್, ಅಂದ್ರೆ ನಿಮ್ಮ ಪ್ರಕಾರ ಕಚೇರಿ ಸಭೆ ಮಾಡೋಂಥ ಸರಿ ಅಂತ? ಸಭೆ ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸಭೆ ಮಾಡಿದಾರಲ್ಲೇ ಎನ್ಕ್ವೈರಿಯಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ನಾವು ಕಚೇರಿಯಲ್ಲಿ, ಅದು ಗೌರ್ಮೆಂಟ್ ಆಫೀಸು, ಅಲ್ಲಿ ನಾವು ಇಲ್ಲದೆ ಇದ್ದಾಗ ಅನೇಕ ಶಾಸಕರು ಬರ್ತಾರೆ, ಬೇರೆ ಬೇರೆ ಜನ ಬರ್ತಾರೆ. ಅಲ್ಲಿ ಬಂದು ಕೇಳ್ಕೊಂಡು, ಇಲ್ಲ ಅಂದರೆ 2 ನಿಮಿಷ ಆಫೀಸಲ್ಲಿ ಕುಂತು ಹೋಗ್ತಿರ್ಬೋದು. ಅದೇನಾಗಿದೆ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅದೇನಿದೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನಾನು ಅವತ್ತು ಕಚೇರಿಗೆ ಭೇಟಿನೇ ಕೊಟ್ಟಿದ್ದೆ. ಸರ್, ಈ ವಿಚಾರಣೆ ಹೊರಗಡೆ ಬಂದ ಮೇಲೆ ದದ್ದಲ್ ಅವ್ರ ಜೊತೆಗೆ ಅಥವಾ ಅಲ್ಲಿ ಈ ಆರೋಪ ಮಾತಾಡಿದ್ರ ಸರ್? ಅಲ್ಲಲ್ಲ, ನೋಡಿ, ಈ ರೀತಿ ಆದ್ಮೇಲೆ ಈ ರೀತಿ ಏನಾಗಿದೆ ಅಂತ ಹೇಳಿ ನನಗೆ ದದ್ದಲ್ ಅವ್ರು ಮೀಟ್ ಮಾಡಿ ಕೇಳಿ ಏನಾಗಿದೆ ಅಂತ. ಅವ್ರು ಏನೋ ಇಲ್ಲ, ನನ್ಗೆ ಯಾರೋ ಬಂದು ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದ ಈ ರೀತಿ ಆಗಿದೆ ಅಂತ. ನನಗಷ್ಟೇ ಮಾಹಿತಿ ಕೊಟ್ಟು ನಾನು ಕೇಳಿದವ್ರಿಗೆ ಏನು ಈ ರೀತಿ ಆಗಿದೆ. ಅವ್ರೇನು ಹೇಳಿದ್ರಂದ್ರೆ, ನಾನು ನಿಮ್ಮ ಕಚೇರಿ ವಿಸಿಟ್ ಮಾಡಕ್ಕೆ ಬಂದಿದ್ದೆ, ನೀವು ಇರಲಿಲ್ಲ. ಅವ್ರು ಯಾರು ಆರೋಪಿ ಇದ್ದಾನೆ, ಅವ್ರು ಬಂದು ನಾನು ಫಸ್ಟ್ ಟೈಮ್ ಇಲ್ಲಿ ಹೇಳಿದ್ದು ಏನಂದರೆ ಈ ರೀತಿ ಏನೋ ನಡೆದಿದೆ ಅಂತೇಳಿ ನನ್ನ ಗಮನಕ್ಕೆ ತಂದಿದ್ದು. ಅದಾದಮೇಲೆ ನಾನು ನನ್ನ PAs ಹೇಳಿ ನಾನು ಇನ್ಫಾರ್ಮೇಷನ್ ಕೇಳಿದೆ ಅಂತ ಅಷ್ಟು ಮಾತ್ರ ಹೇಳಿದ್ದೆ. ನನಗೆ ಇಲ್ಲ, ನೀವು ಮಾಧ್ಯಮದವ್ರು ಕೇಳ್ತಾ ಇದ್ದೀರಾ? ಇಲ್ಲ, ಬಿಜೆಪಿಯವರು ಒತ್ತಾಯ ಮಾಡಿದ್ದಾರೆ ಸರ್, ಮಾಧ್ಯಮದವರಲ್ಲ, ಬಿಜೆಪಿಯವರು ಒತ್ತಾಯ ಮಾಡಿದ್ದಾರೆ. ಏನ್ ಆಧಾರದ ಮೇಲೆ? ನೋಡಿ, ಸಾಕ್ಷಿ ನಾಶ ಮಾಡುವಂತ ಕಚೇರಿಗೆ ಹೋಗಿಲ್ಲ ಅಂತ ಹೇಳಿ ನಿಮ್ ಬೇಕಿದ್ರೆ CCTV ನನಗೆ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಇನ್ ಮೈ ಕಸ್ಟಡಿ. ಬಿಕಾಸ್ ನಾನು ಯಾಕೆ ಒತ್ತಡ ಹಾಕ್ಲಿ? ನೋಡಿ, ನಮ್ಗೇನು ಸಂಬಂಧ ಇಲ್ಲಲ್ಲ ಇದು. ನೋಡಿ, CCTV ಸಭೆ ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ, ಯಾರ್ಯಾರಿದ್ರು ನನಗೆ ಗೊತ್ತಿಲ್ಲ. CCTV ಕ್ಯಾಮ್ರಾ ಫುಟೇಜ್ ಇಸ್ ನಾಟ್ ಇನ್ ಮೈ ಕಸ್ಟಡಿ. ವಿಕಾಸಸೌಧ ಇದೆ, ಅದು ವಿಕಾಸಸೌಧ ಯಾರ ಕಸ್ಟಡಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಅವರೆಲ್ಲ ಆಮೇಲೆ ಎನ್ಕ್ವೈರಿ ಆಫೀಸರ್ಸ್ ಕೇಳಿದಾಗ ಅದು ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಸಿ, ಐ ಹ್ಯಾವ್ ಎ ರೆಪ್ಯುಟೇಷನ್ ಇನ್ ದಿ ಸ್ಟೇಟ್. I honestly work ಮಾಡಿದೀವಿ ನಾವು. If you try to say such things, what message you are giving to the people? ನಾನು 5 ವರ್ಷ ಹಿಂದೆನೂ ಮಂತ್ರಿ ಆಗಿದ್ದೆ. ಈ ರೀತಿ ಇದಕ್ಕೆ ನಾನು ವಿರುದ್ಧ ಇದ್ದೀನಿ.
ಅದಕ್ಕೆ ಯಾವತ್ತೂ ಕೂಡ ನಾವು ಯಾವ ಟ್ರಾನ್ಸ್ಪರೆನ್ಸಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಈ ರೀತಿ ನಮ್ಮ ಆಲೋಚನೆನೂ ಬರಲ್ಲ ನೀವು ಹೇಳೋ ರೀತಿಯಲ್ಲಿ. ನಿಮ್ಮ ಆಫೀಸ್ ಮಿಸ್ಯೂಸ್ ಆಗಿದೆ ಅಂತ ಅನ್ಸುತ್ತಾ ಸರ್? ಇಲ್ಲ, ನಮ್ಮ ಆಫೀಸಲ್ಲಿ ಏನಾಗಿದೆ ಅಂತ ಎನ್ಕ್ವೈರಿಯಿಂದ ಹೊರಗೆ ಬರಲಿ. ಅವತ್ತಿನ ದಿನ ನಾನು ಆಫೀಸ್ಗೆ ಹೋಗಿಲ್ಲ. ಈ ರೀತಿ ನನ್ನ ಆಫೀಸಲ್ಲಿ ನನ್ನ ಅಬ್ಸೆನ್ಸಲ್ಲಿ ಏನಾದರೂ ಮೀಟಿಂಗ್ ಆಗಿದೆ ಅಲ್ಲ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮ ಆಗುತ್ತೆ. ಗೌರ್ಮೆಂಟ್ ಹ್ಯಾಸ್ ಟೇಕನ್ ವೆರಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಲಿಯರ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಆಗುತ್ತೆ. ವಿಪಕ್ಷಕ್ಕೆ ನೀವೇನು ಹೇಳ್ತೀರಾ ಸರ್? ವಿಪಕ್ಷಕ್ಕೆ ನೀವೇನು ಸಂದೇಶ ಕೊಡ್ತೀರಾ? ವಿಪಕ್ಷಕ್ಕೆ ನೋಡಿ, ವಿಪಕ್ಷದವರು ಮಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ ಅಷ್ಟೇ. ಅವ್ರು ಏನಾಗಿದೆ, ಅವರು ಯಾವತ್ತೂ ಕೂಡ ಸತ್ಯಾಸತ್ಯತೆ ಅವ್ರು ಹೇಳಿ ಏನು ಲಾಜಿಕ್ ಇದೆ? ಈ ಆಫೀಸಲ್ಲಿ ಮೀಟಿಂಗ್ ಆಗಿದೆ, ನೀವು ನೋಡಿದ್ದಾರೆ, ವಾಟ್ ಟೈಪ್ ಆಫ್ ಮೆಸೇಜ್ ನೋಡಿ. ಅವರು ಅದು ಬೇರೆ ವಿಷಯ. ಇದು ನನ್ನ ಸಂಬಂಧ ನೀವೇನು ಹೇಳ್ತಾ ಇದ್ದೀರಲ್ಲ, ಅದು ದಟ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಯು ಆರ್ ಆಸ್ಕಿಂಗ್ ಫಾರ್ ಮೈ ಕ್ಲಾರಿಫಿಕೇಶನ್. ವೆನ್ ಮೈ ನೇಮ್ ಎಸ್ ಕಮ್, ಐ ಆಮ್ ಗಿವಿಂಗ್ ದ ಕ್ಲಾರಿಫಿಕೇಶನ್. ದ್ಯಾಟ್ ಅವತ್ತಿನ ದಿನ ನಾನು ಕಚೇರಿಗೆ ಹೋಗಿಲ್ಲ, ಇದಕ್ಕೂ ನನಗೂ ಏನೂ ಸಂಬಂಧ.